ಹಲೋ ಆಶಾ ಅವರೇ, ಈಗ ಬೇಬಿ ಕೇರ್ ಬಿಟ್ಟಿದ್ದೀನಿ AGS ಲೇಔಟ್ಗೆ. ಈಗ ನಿಮಗೆ ಟೈಮಿಂಗ್ಸು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀರಾ, ಅಲ್ಲಿ ಲೇಟಾಗಿ ಹೋಗ್ತಿದ್ದೀರಲ್ವ ಸ್ವಲ್ಪ. ಅವ್ರು ಬರೋದು ಬಿಡೋದು ಬೇಗ ಬಿಟ್ಬಿಡ್ತಾರೆ ನಿಮ್ಮನ್ನ. ಸೊ ಇವಾಗ ನಿಮ್ಮ ಅಭಿಪ್ರಾಯ, ಮಗು ನೋಡ್ಕೊಳಕ್ ಒಂದು ವಾರ ಆಗ್ತಾ ಬಂತಲ್ವಾ? ಇನ್ನೇನು ಮಗು ನೋಡ್ಕೊಂಡು ಇನ್ನೇನು ಶನಿವಾರ ಬಂದ್ರೆ ಒಂದು ವಾರನೇ. ನೋಡ್ಕೊಳ್ತಾ ಇದ್ದೀನಿ. ಮಗು ಕೂಡ ನನ್ನನ್ನು ಹಚ್ಕೊಂಡಿದೆ. ಸ್ವಲ್ಪ ಆಶಾ ಅಂದ್ರೆ ಸಾಕು ತಿರುಗಿ ನೋಡುತ್ತೆ. ಚಿಕ್ಕ ಪಪ್ಪು ಅದು. ಇವ್ರಿಗೆ ಬೇಗ ಕೋಪ ಬಂದ್ಬಿಡುತ್ತೆ, ಬೈಕೋಬೇಡಿ. ಇವ್ರಿಗೆ ಬೇಗ ಕೋಪ ಬಂದು ವಾಯ್ಸ್ ಕಾಲಲ್ಲೇ ನನ್ನೇನೇ ದಬಾಯಿಸ್ಬಿಡ್ತಾಳೆ. ನಾನು ಅವಾಗ ಚೆನ್ನಾಗಿ ಬೈದ್ಬಿಡ್ತೀನಿ. ನೀನು ಹಿಂಗೆಲ್ಲ ಮಾಡ್ದಿಯೋ ಇನ್ನೆಲ್ಲೂ ನೀನು ಕೆಲ್ಸಕ್ಕೆ ಸೇರಿಸಲ್ಲ ಅಂತೀನಿ. ನನಗೆ ವಾಯ್ಸ್ ಕಾಲಲ್ಲಿ ಬೈತಾಳೆ. ನಾನು ಇಲ್ಲಿ ಕೆಲಸ ಮಾಡಲ್ಲ, ನಾನು ಹೋಗ್ತೀನಿ ಅಂತಾಳೆ. ನಾನು ಹೇಳಿದ್ರೆ ಹೋದ್ರೆ ಹೋಗಲೇ ಹೋಗಿ, ನಿನ್ನಿಲ್ಲಂದ್ರೆ ಇನ್ನೊಬ್ಳು ಸೇರಿಸ್ತೀನಿ ಅಂತೀನಿ. ಸ್ವಲ್ಪ ಜೋರಿದ್ದಾಳೆ ಇಲ್ಲ ಅನ್ಕೋಬೇಡಿ. ಆ ಥರ ಸ್ವಲ್ಪ ಅದು ಸ್ಟ್ರೆಸ್ಸಲ್ಲಿ ಆ ಥರ ಮಾತಾಡಿದೆ. ಸಾರಿ ಮೇಡಮ್, ತುಂಬ ಒಳ್ಳೆ ಇದೆ. ಸೊ ಮೇಡಮ್ ಇಂದಲೇ ಇಷ್ಟು ಇಲ್ಲಿ ಲೇಡೀಸು ಯಾರು ಎನಿ ಒನ್ ಪರ್ಸನ್ ಬಂದರು ಸೊ ಈ ಕಂಪ್ನೀಲಿ ಕೆಲಸ ಮಾಡ್ಬೋದು. ಯಾಕೆಂದರೆ ಅವರು ಅಷ್ಟು ಬಡ ಹೆಣ್ಮಕ್ಳಿಗೆ, ಸೊ ಒಂದು ಏಜ್ ಆಗಿರೋರಿಗೆ ಎಂಥವ್ರಿಗೂ ಅವರು ತುಂಬ ಸಹಾಯ ಮಾಡ್ತಾರೆ. ಮತ್ತು ನಂಬಿಕೆ ಇಟ್ಟು ಬರ್ಬೋದು. ಮನೇಲಿ ಕೇಳಿಕೊಂಡು ಹೇಳಿಬಿಟ್ಟು ನಾವು ಈ ಥರ ಕೆಲಸಕ್ಕೆ ಜಾಯ್ನ್ ಆಗ್ತಿದ್ದೀವಿ ಅಂತ ಹೇಳಿಬಿಟ್ಟು ನಂಬಿಕೆಯಿಂದ ಬಂದರೆ ಅವ್ರಿಗೆ ಊಟ ಕೊಡಿಸೋದಿರಲಿ, ತಿಂಡಿ ಕೊಡಿಸೋದು, ಅಥವಾ ಅವ್ರದ್ದು ಏನು ಸೌಕರ್ಯ ಮತ್ತು ಪೇಮೆಂಟು ಯಾವುದೂ ಇಶ್ಯೂ ಆಗೋಲ್ಲ. ಕರೆಕ್ಟಾಗಿ ಟೈಮ್ಗೆ ಕೊಡ್ತಾರೆ. ಅಷ್ಟು ಒಳ್ಳೆ ಇದೆ ಶೋಭಾ ಮೇಡಮ್ ಅವರು. ಆ ಕಂಪನಿ ಅಷ್ಟೇ ಒಳ್ಳೇದಿದೆ. ಯಾರು ಬ್ಯಾಡ್ ಕಮೆಂಟ್ ಹಾಕ್ತೀರಾ ಅವ್ರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ತುಂಬ ಒಳ್ಳೆ ಇರೋರಿಗೆ ಬ್ಯಾಡ್ ಕಮೆಂಟ್ ಬರೋದು ಸಹಜ. ಮಾಡೇ ಮಾಡ್ತಾರೆ. ಏಜೆನ್ಸಿ ನನ್ನ ಏಜೆನ್ಸಿ ಹೆಸರು ಕೆಡ್ಸಕ್ಕೆ ಮಾಡೇ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಎಲ್ಲ ನೋಡಿ ಎಲ್ಲರೂ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ಒಳ್ಳೆಯವಳ, ನಾನು ಕೆಟ್ಟವಳ ಅಂತ ನನ್ನ ಫ್ಯಾಮಿಲಿಗೆ ಗೊತ್ತು, ನಮ್ಮ ಏಜೆನ್ಸಿ ಹುಡುಗಿರಿಗೆ ಗೊತ್ತು, ನನ್ನ ಹತ್ರ ಕೆಲಸ ಮಾಡೋ ಹುಡುಗಿರಿಗೆ ಗೊತ್ತು. ನಿಮ್ಮ ಹತ್ರ ಎಲ್ಲ ನಾನು ತೊಗೊಳೋದೇನು ಅವಶ್ಯಕತೆ ಇಲ್ಲ. ಬಟ್ ಒಬ್ಬೊಬ್ರು ಆಗ್ತೀರಾ, ನಿಜವಾಗ್ಲೂ ಒಬ್ಬೊಬ್ರು ಆಗ್ತೀರಾ ತುಂಬ ಒಳ್ಳೆಯವರು, ಅನ್ನ ಕೊಡ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು. ನೋಡಿದ್ಯಾ, 3 ಬಂತು, ಇವಾಗ 3 ಕಳಿಸ್ತೀನಿ. ಕಳಿಸಿ.